ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದು ನಾನು ನುಗ್ಗೆ ಸೊಪ್ಪಿನ ಬಗ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇರೋದು ನುಗ್ಗೆ ಸೊಪ್ಪು. ಇದನ್ನು ನಾವು ಆಹಾರದಲ್ಲಿ ಹೇಗೆಲ್ಲ ಬಳಸ್ಬೋದು, ಯಾಕೆ ಬಳಸಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವು ಸಣ್ಣವರಿದ್ದಾಗ ಈ ಸೊಪ್ಪಿನಲ್ಲಿ ಏನೇ ಅಡುಗೆ ಮಾಡಿದ್ರು ತಿಂತಾ ಇರಲಿಲ್ಲ. ಅವಾಗ ನಮ್ಮ ಅಪ್ಪಾಜಿ ಹೇಳೋರು, ಇದರಲ್ಲಿ ಕಬ್ಬಿಣದ ಅಂಶ ಇದೆ, ನೀವು ಕಬ್ಬಿಣ ಥರ ಗಟ್ಟಿ ಆಗ್ತೀರಿ, ತಿನ್ನಿರಿ ಅಂತೇಳಿ ಹೇಳೋರು. ಅವ್ರು ಯಾವಾಗಲೇ ಹೇಳೋದ್ರಿಂದ ನಾವು ದೊಡ್ಡವರಾಗ್ತಾ ಆಗ್ತಾ ಸ್ವಲ್ಪ ಅದನ್ನು ಆಹಾರದಲ್ಲಿ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಅಂದರೆ ತಿಂತಾ ಬಂದ್ವಿ. ಇವಾಗ ನನ್ನ ಮಕ್ಕಳಿಗೂ ಕೂಡ ಇದರಲ್ಲಿ ಬೇರೆ ಬೇರೆ ಆಹಾರಗಳನ್ನು, ಅಂದರೆ ಅಡುಗೆಗಳನ್ನು ಮಾಡಿ ಕೊಡ್ತಾ ಇದ್ದೇನೆ. ಏನೆಲ್ಲ ಮಾಡ್ತೀನಪ್ಪ ಅಂತಂದರೆ, ತಾಲಿಪಟ್ಟಿಗೆ ಬಳಸ್ತಾ ಇದ್ದೀನಿ ಈ ಸೊಪ್ಪನ್ನ. ಆಮೇಲೆ ಬಜ್ಜಿಗೆ ಅದರ ಎಲೆಗಳನ್ನ ಬಿಡಿಸ್ಬಿಟ್ಟು ಪಕೋಡದಲ್ಲಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ. ಆಮೇಲೆ ಮಿಟ್ಟಿಗೆ ವಡೆ ಅಂತೇಳಿ ಮಾಡ್ತೀವಿ, ಕಾಳುಗಳನ್ನ ನೆನೆ ಹಾಕಿ ಅವನ್ನೆಲ್ಲ ಮಿಕ್ಸಿ ಮಾಡಿ ಈ ಸೊಪ್ಪನ್ನು ಕೂಡ ಎಲೆಗಳನ್ನ ಬಿಡಿಸಿ ಅದನ್ನು ಅಡುಗೆ ಮಾಡಿ ಮಕ್ಕಳಿಗೆ ಮನೆಯವ್ರಿಗೆಲ್ಲ ತಿನ್ನೋದಕ್ಕೆ ಕೊಡ್ತೀನಿ. ಇದರಲ್ಲಿ ಕಬ್ಬಿಣದ ಅಂಶ ಯಥೇಚ್ಛವಾಗಿರುತ್ತೆ, ಎಲ್ಲರಿಗೂ ಉಪಯುಕ್ತ. ಇದು ಬಾಣಂತಿಯವ್ರಿಗಂತೂ ತುಂಬಾ ಒಳ್ಳೆಯದು. ನೀವು ಬೇಕಾದರೆ ಮನೇಲಿ ಉಪಯೋಗಿಸಿ ನೋಡಿ, ಇದರ ಎಫೆಕ್ಟ್ ಏನು ಅಂತ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದು ಉಪಯೋಗ ಏನಪ್ಪ ಅಂದರೆ, B12 ಜಾಸ್ತಿ ಇರುತ್ತೆ ಅಂತೆ ಇದರಲ್ಲಿ. ಯಾರಿಗೆಲ್ಲ B12 ಕೊರತೆ ಇದೆಯಲ್ಲ, ಅವರು ಮೆಡಿಸನ್ಗಳಿಗೆ ಅಡಿಕ್ಟ್ ಆಗಿರೋದಕ್ಕಿಂತ ಈ ಥರದ ಸೊಪ್ಪು ತರಕಾರಿಗಳನ್ನು ಜಾಸ್ತಿ ಬಳಸೋದ್ರಿಂದ B12 ಪ್ರಮಾಣ ದೇಹದಲ್ಲಿ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿದರು ನನ್ನ ಫ್ರೆಂಡ್ ಒಬ್ಬರು. ಇದರಲ್ಲಿ ಕೂಡ ಜಾಸ್ತಿ ಇರುತ್ತಂತೆ ನೋಡಿ B12 ವಿಟಮಿನ್. ನನ್ನ ಫ್ರೆಂಡ್ ಕೂಡ ಅವ್ರ ಮನೆಯವ್ರಿಗೆ ಅದ್ರ ಕೊರತೆ ಇದ್ದಾಗ ಇದರ ಅಡುಗೆಗಳನ್ನು ಜಾಸ್ತಿ ಮಾಡಿ ಕೊಡ್ತಾ ಇದ್ಲಂತೆ. ಅವಳು ಹೇಳಿದ ಮೇಲೆ ಗೊತ್ತಾಗಿದ್ದು ನನಗೆ B12 ಇದರಲ್ಲೂ ಇರುತ್ತೆ ಅನ್ನೋದ್ರ ಮಾಹಿತಿ ಗೊತ್ತಿರಲಿಲ್ಲ ನನಗೆ. ಯಾರಿಗೆಲ್ಲ B12 ವಿಟಮಿನ್ ಕಮ್ಮಿ ಇದೆಯಲ್ಲ, ಅವರು ಇದರ ಒಂದು ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತೇನೆ. ನೋಡಿ, ಇದನ್ನು ಎಲೆಗಳನ್ನು ಬಿಡಿಸೋದಕ್ಕೆ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ. ಏನು ಮಾಡ್ಬೋದು ಅವಾಗ ಅಂದರೆ, ಈ ಥರ ಒಂದು ಬಟ್ಟೆಯಲ್ಲಿ ಸ್ವಲ್ಪ ಒದ್ದೆ ಮಾಡಿಬಿಟ್ಟು ನೈಟ್ ಇದನ್ನು ಸುತ್ತಿಟ್ಟು ಬೆಳಗ್ಗೆ ಅದನ್ನ ಓಪನ್ ಮಾಡಿದರೆ ನೀಟಾಗಿ ಎಲೆಗಳೆಲ್ಲ ಬಿಟ್ಕೊಂಡ್ಬಿಟ್ಟಿರುತ್ತೆ. ಇಲ್ಲಿ ನೋಡಿ, ಅದು ನೀಟಾಗಿ ಆದಷ್ಟಗದೇ ಎಲ್ಲ ಬಿಟ್ಕೊಂಡಿರುತ್ತೆ. ಅದನ್ನು ನಾವು ಈಸಿಯಾಗಿ ಯಾವ್ಯಾವ ಅಡುಗೆಗೆಲ್ಲ ಬೇಕೋ ಹಾಗೆ ಬಳಸ್ಕೋಬಹುದು. ನಾವು ಗೊತ್ತಿಲ್ಲದೆ ಸುಮ್ಮನೆ ಕಷ್ಟಪಡ್ತಾ ಇರ್ತೀವಿ ಹೆಂಗೆ ಅಂತಂದೇಳಿ. ನೀವು ಕೂಡ ಇದ್ರ ಉಪಯೋಗನ ಪಡ್ಕೊಳ್ಳಿ. ಧನ್ಯವಾದಗಳು.